ಧರ್ಮದ ದುಡ್ಡು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಮಾಜಿ ಸಚಿವ ಬಸವರಾಜ ಹೊರಟ್ಟಿಯವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ನಾವು ಚರ್ಚೆ ಮಾಡ್ತಾ ಇದ್ದೀವಿ, ತಾವು ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ಮಠಮಾನ್ಯಗಳಿಗೆ 360 ಕೋಟಿ ರೂಪಾಯಿ ಸರಿ ಮುಂಗಡ ಪತ್ರದಲ್ಲಿ ಕೊಟ್ಟಿರೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ತಮ್ಮ ಅನಿಸಿಕೆ ಏನು ಸರ್? ನಾನು ಭಾಳ ದಿವಸದಿಂದ ಹೇಳ್ತಾ ಬಂದಿದ್ದೀನಿ, ಯಾವ ಮಠಗಳು ಸಾರ್ವಜನಿಕ ಬದುಕಿನಲ್ಲಿ ಈ ಸಿದ್ಧಗಂಗಾ ಮಠ ಇದೆ ಅಂತ ಬೇರೆ ಬೇರೆ ಕೆಲವು ಮಠಗಳು ಮಕ್ಕಳಿಗೆ, ಸಾರ್ವಜನಿಕರಿಗೆ, ಹಾಸ್ಪಿಟಲ್ ತೆಗೆಯೋರಿಗೆ, ಯಾರು ಹಳ್ಳಿಗಳಲ್ಲಿ ಶಾಲೆಗಳಿಲ್ಲ, ಅಕ್ಷರ ಕಲಿತಿದ್ದಿಲ್ಲ ಅಂಥವ್ರಿಗೆ ಶಾಲೆ ಕಲಿಸಿದಂಥವ್ರು, ಅಂಥ ಮಠಗಳಿಗೆ ಏನಾದರೂ ಅಂಥದ್ದು ಸರ್ಕಾರ ಮಾಡುವಂಥ ಕೆಲಸವನ್ನು ಯಾವ ಮಠಮಾನ್ಯಗಳು ಮಾಡ್ತಾವೆ ಅಂಥವ್ರಿಗೆ ಕೊಡೋದರಲ್ಲಿ ತಕರಾರಿಲ್ಲ. ಒಂದು ಸರಿ ಕೊಟ್ಟರೆ ಮತ್ತೊಂದು ಸರಿ ಕೊಡುವಂಥದ್ದು, ಒಂದೊಂದು ಸರಿ ಎಲ್ಲ ಮಠಗಳಿಗೆ ತಿರುಗಿ ವರ್ಷ ಅವ್ರಿಗೆ ಕೊಡೋದು. ಆಮೇಲೆ ಯಾರು ಈಗ ಒಂದು ಇದರಲ್ಲೇ ಇರ್ತಾರೆ, ಸಾಮಾಜಿಕ ಕಳಕಳಿ ಇದ್ದಂಥ ಮಠದವ್ರಿಗೆ ಕೊಡೋಂಗಿಲ್ಲ. ಅಂದರೆ ಈ ಸರ್ಕಾರ ಬಂದ ನಂತರ ಇದನ್ನು ಮಾಡ್ತೀವಿ. ಈಗೇನಿದೆ, ಯಾವ ಸ್ವಾಮಿಗಳು ಇವ್ರಿಗೆ ದುಡ್ಡು ಕೊಡೋಂತ ಕೇಳೋದಿಲ್ಲ. ಸುಮ್ಮನೆ ದುಡ್ಡು ಕೊಟ್ಟು ಸಾರ್ವಜನಿಕ ಪಬ್ಲಿಕ್ದಾಗ ಚರ್ಚೆ ಮಾಡಿ ಮಠಮಾನ್ಯಗಳ ಗಣತೆ ಗೌರವ ಕಡಿಮೆ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡೋಕತ್ತೈತಿ ಅನ್ನುವಂಥದ್ದು ನನ್ನ ಅನಿಸಿಕೆ. ಅದಕ್ಕೆ ಈ BJP ಸರ್ಕಾರ ಬಂದ ಇಂಥ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಯಾವ ಮಠ ಸಿದ್ಧಗಂಗಾ ಮಠದವರು ದುಡ್ಡು ಕೊಡೋದ್ರಿಂದ ಕೇಳ್ತಾರೆ, ಸರ್ಕಾರ ಕೇಳೋಂಗಿಲ್ಲ. ಆದರೆ ಇಂಥದ್ದು ಮಾಡೋದ್ರಿಂದ ಏನಾಯ್ತು, ಅನೇಕ ಸಾರ್ವಜನಿಕರಲ್ಲಿ ಚರ್ಚೆ ವಿಷಯ ಆಗ್ತೀವಿ ಹೊರತಾಗಿ ಇದರಿಂದ ಯಾವುದೇನೋ. ಮತ್ತು ಇವ್ರು ಕೊಟ್ಟರೆ ಅವ್ರು ನಡೆಸೋದಿಲ್ಲ ಮಠ. ಸರ್ಕಾರ ಕೊಟ್ಟರೆ ಮಠ ನಡೆಸಂತೆ ನಡೆಸಂಗಿಲ್ಲ. ಸರ್ಕಾರ ಕೊಟ್ಟು ಸರ್ಕಾರ ಮೇಲೆ ಮಠ ನಡೆಸಂಗಿಲ್ಲ. ಇಲ್ಲಿ ಮಠ ಇದ್ದ ಮಠಗಳು ಹುಟ್ಟಿ 50-60 ವರ್ಷ ಅದು ಎಲ್ಲಾರು ಸರ್ಕಾರ ದುಡ್ಡು ಕೇಳ್ಯಾರ ಅವ್ರು ಇಲ್ಲ. ಇದೊಂದು ರಾಜಕೀಯ ಗಿಮಿಕ್ಸ್ ಆಗಿ ಸರಿ ಮಠಮಾನ್ಯಗಳ ಗಣತೆ ಗೌರವವನ್ನು ಕಡಿಮೆ ಮಾಡ್ತಾರೆ ಅನ್ನುವಂಥ ನನ್ನ ಅನಿಸಿಕೆ. ಮತ್ತೀಗ ನಾ ಇದೆ, ನಿನ್ನೆ ಒಂದು ಪ್ರಸ್ತಾಪ ಬಂತು, ಗದಗದಲ್ಲಿ ತೋಂಟದಾರ ಸ್ವಾಮಿಗಳು ಅದಾರ. ಅವರು ಎಲ್ಲ ಧರ್ಮದವರನ್ನು ಒಂದೇ ದೃಷ್ಟಿಯಿಂದ ನೋಡ್ತಾರೆ. ಇವತ್ತು ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ರಿರಲಿ, ಮತ್ತು SC/ST ಅವರು ಇರಲಿ ನೋಡ್ತಾರೆ. ಅವ್ರಿಗೆ ಇವತ್ತಿನವ್ರಿಗೆ ಒಂದು ಪೈಸಾ ಕೊಟ್ಟಿಲ್ಲ. ಒಂದು ಮಟ್ಟಕ್ಕೆ ಕಳೆದ ಸತತ 3 ವರ್ಷಗಳಿಂದ ವರ್ಷ 2-3 ಕೋಟಿ ಕೊಡ್ತಾರೆ. ಅದಕ್ಕೆ ನಾ ಏನಂತೀನಿ, ನೀವು SEZ ಆಗಿರ್ಬೋದು, ಬೇರೆ ಬೇರೆದಾಗಿರ್ಬೋದು, ಅದನ್ನು ಮುಂಚೂಣಿಯಲ್ಲಿ ಹೋರಾಡದವರು ಸರ್ಕಾರಕ್ಕೆ ಮುಖದ ಮೇಲೆ ನೀರಿಳಿಸ್ತಾರೋ ಅವ್ರಿಗೆ ದುಡ್ಡು ಕೊಡ್ತಾರೆ ಅವರು. ಅದು ಯಾಕೆ ನ್ಯಾಯಕ್ಕಾಗಿ ಹೋರಾಟ ಮಾಡ್ಯಾರ? ಅವರು ನ್ಯಾಯಕ್ಕಾಗಿ ಹೋರಾಟ ಮಾಡ್ಯಾರ. ಗದಗಿನ ಸ್ವಾಮಿಗಳು ತಮ್ಮ ಸ್ವಂತ ಹೊಲಗಳು ಅಥವಾ ತಮಗೇನು ಬೇಕಂತ ಮಾಡಿಲ್ಲ. ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತಾರೆ. ವ್ಯವಸ್ಥೆ ವಿರುದ್ಧ ಹೋರಾಟ ಯಾರು ನಮ್ಮ ವಿರುದ್ಧ ಮಾಡಿದ್ರೆ ನಾನು ಸ್ವಾಗತವನ್ನು ಮಾಡ್ತೀನಿ. ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡುವಂಥವ್ರಿಗೆ ಇನ್ನು ಅಲ್ಲೆಲ್ಲ ಏನಂದ್ರೆ ಎರೆ ಭೂಮಿಗಳು ಇದೇ ರೀತಿ ಮಾಡ್ಕೋತಾರೆ. ಇನ್ನು 30-40 ವರ್ಷಕ್ಕೆ ನಿಮ್ಗೆ ಕಾಳು ಕಡಿ ಬೆಳೆಯಲಿಕ್ಕೆ ಜಾಗ ಸಿಗೋದಿಲ್ಲ, ಕೊಡಬೇಡ ಅಂತೇಳಿ ಅದಕ್ಕೆ ಹೋರಾಟ ಮಾಡಿದರು. ತಪ್ಪೇನದಕ್ಕೆ? ತಪ್ಪಲ್ಲ. ಅದಲ್ಲ. ಅದೊಂದು ಈಗ ನಿಮ್ಮ ಬೆಳಗಾವದಲ್ಲಿದೆ ನಾಗನೂರು ಮಠ ಸ್ವಾಮಿಗಳು ಅಂತಾರೆ. ಎಷ್ಟು ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಾರೆ? ಎಷ್ಟು ಮಕ್ಕಳಿಗೆ ನಾ ಹೇಳ್ತೀನಿ. ಇಲ್ಲಿ ನಾವು ಹೇಳ್ತೀವಿ, ನಾವು ಬಾಗಲಕೋಟೆ ಇದು ಬಸವೇಶ್ವರ ಸಂಘ ಮಾನ್ ಸ್ವಾಮಿಗಳು ತೆಗೆದು ಅಲ್ಲಿ ಕಲಿಲಿಕ್ಕೆ ನಾನು ಕಲಿತಿದ್ದಿಲ್ಲ. ನಾನು ಏನೋ ಗೆಳೆ ಹೊಡ್ಯಕ್ಕೆ ಹೋಗಿದ್ದೇವೆ ತೋಟದಲ್ಲಿ, ಹೊಲದಲ್ಲಿ. ಅವರೇ ಎಲ್ಲ ನಾವು ಕಲಿತು ಬಂದೀವಿ. ಅದಕ್ಕೆ ನಾ ಏನಂತಿದ್ದೀನಿ, ಈ ಮಠಮಾನ್ಯಗಳನ್ನು ರಾಜಕೀಯಕ್ಕೆ ಒಯ್ಬೇಡಿ. ಕೊಡೋದಿತ್ತ, ನೀವು ಮಾಡೋದಿತ್ತ, ಅದಕ್ಕೊಂದು ಪದ್ಧತಿ ಇರ್ತೈತಿ. ಅಲ್ಲ, ಈಗ ಹೊರಟಿವ್ರು ನಂದೊಂದು ನೇರವಾದಂಥ ಪ್ರಶ್ನೆ ಇದೆ. ಆಯಿತು, ಸರ್ಕಾರ ಬೇರೆ ಬೇರೆ ಕಾರಣಗಳಿಂದ ಕೊಡುತ್ತೆ. ಅದನ್ನು ಓಲೈಸ್ಕೊಳ್ಳೋಕ್ಕಾಗಿರ್ಬೋದು, ಅವರ ಹಿಂದೆ ಒಂದು ದೊಡ್ಡ ಒಂದು ವರ್ಗ ಇರುತ್ತಲ್ಲ, ಅವರು ನಮ್ಮ ಕಡೆಗೆ ಜೈಕಾರ ಹಾಕ್ತಾರೆ ಅನ್ನೋದಾಗಿರ್ಬೋದು, ಬೇರೆ ಬೇರೆ ಉದ್ದೇಶಗಳಿಂದ. ಇವರೇನು ಭಾಳ ಒಳ್ಳೆಯ ಉದ್ದೇಶದಿಂದ ದುಡ್ಡು ಕೊಡಲ್ಲ ಬಿಡಿ, ಇವರು ಅದೆಲ್ಲರಿಗೂ ಗೊತ್ತಿರೋಂಥ ಸಂಗತಿ. ಇವರೆಲ್ಲ ಇನ್ನು ಯಾರು ಕೊಟ್ಟರು ಅಷ್ಟೇ. ನಾನು ಹೇಳ್ತಿರೋದು, ಕೊಡ್ತಾರಲ್ಲ ಇಸ್ಕೊಳ್ಳೋರಿಗೆ ಬುದ್ಧಿ ಬೇಡವಾ? ನೋಡಿ, ನಾ ಹೇಳ್ತೀನಿ, ನಾ 100% ಒಪ್ತೀನಿ. ನಾವು ಒಪ್ತೀನಿ. ಯಾರು ಈಗ ನೀವು ಹೇಳ್ತೀನಿ, ಸಿದ್ಧಗಂಗಾ ಮಠದ ಒಂದು ಉದಾಹರಣೆ ಹೇಳಕತ್ತೀನಿ. ನೀವು 10 ಸಮಾಜ ಸೇವೆ ಮಾಡೋವಂಥವ್ರು ತಗೊಳ್ಳಿ ಬಿಡಿ. 1 ನಿಮಿಷ. 10,000 ಜನ ಮಕ್ಕಳಿಗೆ ಎಲ್ಲ ಜಾತಿ ಧರ್ಮ ಏನಿಲ್ಲ ಕೊಡ್ತಾರೆ. ಇಡೀ ನಮ್ಮ ರಾಜ್ಯದಲ್ಲಿ ಮಕ್ಕಳಿಗೆ ಸರ್ಕಾರ ಮಾಡಲಾರ್ದಷ್ಟೇ ಕೆಲಸ ಮಾಡಿ ಅಂತ ಇನ್ನೂ ಮಠಗಳು ಕೆಲವುದಾವೆ. ಅವ್ರಿಗೆ ಏನಂದರೆ ಯಾರು ಆಡಳಿತಾಧಿಕಾರಿ ಇರ್ತಾರೋ, ಯಾರು ವ್ಯವಸ್ಥೆಯನ್ನು ನೋಡ್ತಾರೋ ಅವರು ಏನು ಮಾಡ್ತಾರೆ ಅಂದ್ರೆ ಕೊಡ್ತಾರೆ. ಅದು ಒಂದು ದೃಷ್ಟಿಯಿಂದ ಅದು ಸ್ವಾಮಿಗಳನ್ನ ಎದುರಿಗೆ ಬರ್ತೈತಿ, ಬರೋಂಗಿಲ್ಲ. ಆಮೇಲೆ ಇಲ್ಲ ಬುದ್ಧಿ ಹಿಂಗೈತಿ, ಸರ್ಕಾರ ಕೊಡೋದು ಮಕ್ಕಳಿಗೆ ಹಿಂಗಾಗತ್ತೆ ಅಂತ ಹೇಳ್ಬೋದು. ಬಟ್ ಇನ್ನು ಕೆಲವರು ಏನೂ ಮಾಡೋಂಗಿಲ್ಲಲ್ಲ, ಏನು ಮಾಡೋಂಗೆ. ಬರೀ ರಾಜಕಾರಣಿಗಳಿಗೆ ನೀವು ಯಡಿಯೂರಪ್ಪನ ಸರ್ಕಾರ ತಪ್ಪು, ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕು, ಯಡಿಯೂರಪ್ಪ ಹಂಗೆ ಹಿಂಗೆ ಅಂತೇಳಿ ಹೊಗಳಿದ್ರು. ಈಗ ಬಂದು ಜಗದೀಶ್ ಶೆಟ್ಟರ್ ಅವ್ರನ್ನ ಹೊಗಳೋದು, ದುಡ್ಡಿಗಾಗಿ ಹೊಗಳ್ತಾರಲ್ಲ ಇಂಥ ಸ್ವಾಮಿಗಳು. ಅಂಥವ್ರ ಬಗ್ಗೆ ನನಗೆ ಮಾತಾಡೋಕ್ಕೆ ನನ್ನ ಮನಸ್ಸೂ ಇಲ್ಲ. ಮತ್ತು ಅವ್ರಿಗೆ ಏನಾದರೂ ಈ ಸಮಾಜದಲ್ಲಿ ನಾವು ಸ್ವಾಮಿಗಳು ನಾವೇನಾದರೂ ಒಂದು ಹೊರಗಡೆ ಸಾರ್ವಜನಿಕ ಬದುಕಿನಲ್ಲಿ ಜನರ ಇದು ಸ್ಪಂದಿಸಬೇಕು, ಜನರಿಗೆ ಏನಾದ್ರು ಮಾಡಬೇಕು ಅನ್ನೋವಂಥ ಸ್ವಾಮಿಗಳಿದ್ರಂದ್ರೆ ಇವ್ರಿಗೆ ಯಾರಿಗೂ ಕೇಳೋದಿಲ್ಲ. ಮತ್ತು ಕೇಳಿದ್ರೆ ತಪ್ಪು. ಮತ್ತು ಕ್ವಾರ್ಟರ್ ಸಹಿತ ನಮ್ಮ ಕಾನ್ಷಿಯಸ್ ಒಪ್ಪೋದಲ್ಪ ಬೇಡ ಅಂತ ಹೇಳಬೇಕು. ಈಗ ನಾವು ಒಂದು ಗದಗ ಯಾವುದು ನಮ್ಮ ಶಿರ್ಸಿ ಸೊಂದೆ ಮಠದವರು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಾರೆ. ನಮ್ಮ ಜವಾಬ್ದಾರಿ ಭಾಳ ಆಯಿತು, ಇದನ್ನು ಯಾವ ರೀತಿಯಿಂದ ನಾವು ಜನರು ಸೇವೆ ಮಾಡಬೇಕು ಅನ್ನೋದು ನಮಗೆ ಮನಸ್ಸಿನಲ್ಲಿ ನಿದ್ದೆ ಹತ್ತವಲ್ಲ ನಮಗೆ.
ಅದಕ್ಕೆ ಇದನ್ನು ಮಾಡಿ ಸಾರ್ವಜನಿಕ ಬದುಕಿನಲ್ಲಿ ಇದನ್ನು ತೋರಿಸಿದ್ರೆ ನಾವು ಸಾರ್ಥಕ ಆಗುತ್ತೆ. ಇಲ್ಲಕ್ಕಂದ್ರೆ ನಾವು 10 ಹಣ್ಣೊಂದು ಹಾಕಿವಿ, ಅದಕ್ಕೆ ಇದ್ರ ಬಗ್ಗೆ ನಮಗೆ ಭಾಳ ನೋವಾಗದೆ ಅಂತ ಹೇಳಿದ್ರು ಅವರು. ಅಂದ್ರೆ ಅವ್ರಿಗೆ ಕಳಕಳಿಯರ ವ್ಯಕ್ತ ಈಗ ಯಾರು ಇಲ್ಲೇ ಇಲ್ಲ. ದುಡ್ಡು ಕೊಟ್ಟವ್ರು ಇವತ್ತಿನವರೆಗೂ ನಾವು ಇಂಥದ್ದು ಮಾಡ್ತೀವಿ, ಹಿಂಗೆ ಕಳಕಳಿ ವ್ಯಕ್ತ ಮಾಡೋಂಗೇ ಇಲ್ಲ. ಆಮೇಲೆ ನಾ ಹೇಳಿದೆ ಮೊನ್ನೆ, ಈಗ ಧರ್ಮ ಪ್ರಚಾರ ಮಾಡೋದು, ಜನರಿಗೆ ಒಳ್ಳೆ ಭಾವನೆಯನ್ನು ಕೊಡಿಸೋದು, ಸಮಾಜದಲ್ಲಿ ಆಗುವಂಥ ಅನಾಚಾರ ಅತ್ಯಾಚಾರ ಸರಿ ಮಾಡಿಸೋದು ಇಂಥೆಲ್ಲ ಮಾಡಲಿ. ಅದನ್ನು ಈಗ ಬಿಟ್ಟು ಅದನ್ನು ನಾವು ಏನೋ ಮೆಡಿಕಲ್ ಕಾಲೇಜ್ ತೆಗೆದು ಇಂಜಿನಿಯರ್ ತೆಗೀಲಿ, ತೆಗೆದಂಥ ನೀವು ಹಳ್ಳಿಗಳಲ್ಲಿ ಕನ್ನಡದ ಮಾಧ್ಯಮ ಶಾಲೆ ತೆಗೀರಿ, ಹೈಸ್ಕೂಲ್ ತೆಗೀರಿ. ನೀವು ಮೆಡಿಕಲ್ ಇಂಜಿನಿಯರ್ ಕಾಲೇಜ್ ತೆಗೆದ್ರೆ ಬಡ ಬಗ್ಗರಿಗೆ ಎಷ್ಟು ಕೊಡ್ತೀರಿ? ನೀವು ಅಲ್ಲೇ ಡೊನೇಷನ್ಗೆ ವ್ಯಾಪಾರ ಮಾಡಬೇಕು, ಕೊಡಲಿಲ್ಲ ಅಂದ್ರೆ ಸೀಟ್ ಕೊಡೋಂಗಿಲ್ಲ. ಆಂಗ್ಲ ಮಾಧ್ಯಮ ಸ್ಕೂಲ್ ತೆಗಿತೀರಿ, ಹಳ್ಳಿ ಒಳಗೆ ಹೋಗಿ ನೀವು ತೆಗೆದ್ರೆ ನಾವು ಒಪ್ತಿದ್ದೀನಿ, ನೀವು ಆಂಗ್ಲ ಮಾಧ್ಯಮ ಹಳ್ಳಿ ಒಳಗೆ ತೆಗೀರಿ. ಇಲ್ಲ, ಹೀಗಾಗೋದ್ರಿಂದ ಏನಾಗೈತಿ, ಕೆಲವರು ಹೇಳ್ತಾರೆ, ರಂಗನಾಥ್ ಅವರ ಕೆಲವ್ರು ಹೇಳ್ತಾರೆ, ನಾ ಕೆಲವ್ರು ಹೇಳೋದಿಲ್ಲ. ಈಗ ಹೆದರ್ತಾರೆ, ಇದನ್ನು ಮಾತಾಡೋಕ್ಕೂ ಹೆದರ್ತಾರೆ. ಇದನ್ನು ಇಲ್ಲಿ ಬಂದು ನಿಮ್ಮ ಸ್ಟುಡಿಯೋಕ್ಕೆ ಬಂದು ಮಾತಾಡೋಕ್ಕೂ ಯಾರು ಬಿಡಪ್ಪ ಅನ್ನೋರು ನನಗೆ ಫೋನ್ ಮಾಡ್ಯಾರ, ಯಾಕೆ ಹೋಗ್ತೀರಿ ನಿಮ್ಮ ತಲೆ ಕೆಟ್ಟದ ಅಂತೇಳಿ. ಬಟ್ ನಾ ಏನಂತೀನಿ, ಯಾರೇನೋ ತಿಳ್ಕೊಳ್ಳಿ, ಸಾಮಾಜಿಕ ಕಳಕಳಿ ಇದ್ದಂಥವರು ಸಾರ್ವಜನಿಕ ಬದುಕಿನಲ್ಲಿ ಸರ್ಕಾರ ಮಾಡುವಂಥ ಕೆಲಸಕ್ಕೆ ಏನೋ ಒಂದು ಕಷ್ಟ ಬಂದರೆ ಸಹಾಯ ಮಾಡಿದ್ರೆ ತಪ್ಪಲ್ಲ. ಆದರೆ ಇದರ ಸಹಾಯ ಬೇರೆ ರೀತಿಯಿಂದ ಹೊಂಟೈತಿ, ಅದಕ್ಕೆ ನನಗೆ ಇದು ಸರಿಯಲ್ಲ ಅನ್ನೋದು. ಎಸ್ ಮಿಸ್ಟ್ರೆ, ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸೊ ಹೊರಟ್ಟಿ ಅವ್ರು ಹೇಳಿದಂಥ ಮಾತನ್ನು ಕೇಳಿದ್ರಿ. ತಗೊಳ್ಳಿ, ನಿಜಕ್ಕೂ ಸಮಾಜ ಸೇವೆ ಮಾಡುವಂಥ ಮಠಗಳು ಯಾವಿವೆ ಅವ್ರು ತಗೊಳ್ಳಿ. ಆದರೆ ಎಲ್ಲರೂ ಕೂಡ ಜೋಳಿಗೆ ಹಿಡಿಯೋದರಲ್ಲಿ ಏನು ಅರ್ಥ ಇದೆ ಅನ್ನುವಂಥದ್ದು ಅವರ ಒಂದು ಪ್ರಶ್ನೆ. ಬನ್ನಿ, ಈಗ ಸುಷ್ಮಾ ವೀರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುಷ್ಮಾ ವೀರ್ ಕಲಾವಿದೆ, ನಿರ್ದೇಶಕಿ. ಏನು ಹೇಳ್ತಾರೆ ಕಣ ಸುಷ್ಮಾ? ಚರ್ಚೆಯ ವಿಷಯ ತಮಗೆ ಗೊತ್ತಾಗಿದೆ ಅಂತ ನಾನು ಭಾವಿಸ್ತೀನಿ. ಮಠಮಾನ್ಯಗಳಿಗೆ ಹಣ ಸುರಿತಾ ಇದೆಯಲ್ಲ ಈ ಸರ್ಕಾರ, 360 ಕೋಟಿ ರೂಪಾಯಿ ಹಾಕಿರುವಂಥದ್ದು ಮಠಗಳ ಜೋಳಿಗೆಗೆ. ಇದು ಸರಿನೇ ಇದು? ನನಗೆ ಅನ್ಸೋ ಪ್ರಕಾರ ಮಠ ಅಂದ ಮಾತ್ರಕ್ಕೆ ಇಟ್ ಇಸ್ ನಾಟ್ ಅಬೌಟ್ ದುಡ್ಡು ಕಲೆಕ್ಷನ್ ಮಾತ್ರ ಅಲ್ಲ. ಬಹಳ ಕೆಲವು ಮಠಗಳು, ತುಂಬಾ ಒಳ್ಳೊಳ್ಳೆ ಮಠಗಳಿವೆ, ಅವು ಅನ್ನದಾನಗಳು ಮಾಡುತ್ತೆ. ಇಂಥ ಮಠಗಳ ಬಗ್ಗೆ ನಮ್ಮ ಅಬ್ಜೆಕ್ಷನ್ ಇಲ್ಲೇ ಇಲ್ಲ. ಇಂಥ ಮಠಗಳ ಬಗ್ಗೆ ಸುಷ್ಮಾ ನಮ್ಮ ಅಬ್ಜೆಕ್ಷನ್ ಇಲ್ಲ. ನಮ್ಮ ಪ್ಯಾನಲಿಸ್ಟ್ಗಳು ಹೇಳ್ತಿರೋದು ಕೂಡ ಅದನ್ನೇ. ಅಂಥವ್ರು ದುಡ್ಡು ತಗೊಳ್ಳಿಕ್ಕೆ ನಿಜಕ್ಕೂ ಯೋಗ್ಯರು. ಆದ್ರೆ ಎಲ್ಲಾ ಮಠಗಳಿಗೂ ದುಡ್ಡು ಕೊಡೋದಿದೆಯಲ್ಲ. ಕೊಡ್ಬೇಕಾದ್ರೆ ಯಾರು ಕೊಡ್ತೀರಾ, ಅಲ್ಲಿ ಕೆಲಸ ನಡೀತಾ ಇದೆಯಾ? ಖಂಡಿತವಾಗ್ಲೂ ನಾನು ಅದನ್ನೇ ಹೇಳ್ತಾ ಇರೋದು. ನೀವು ಅಷ್ಟು ಅಮೌಂಟ್ ಕೊಡ್ಬೇಕಾದ್ರೆ ನೀವ್ ಯಾರು ಕೊಡ್ತಾ ಇದ್ದೀರಾ, ಅಲ್ಲಿ ಕೊಟ್ಟಿರೋ ಕಾಸಿಗೆ ಕೆಲಸ ನಡೀತಾ ಇದೆಯಾ? ಅಟ್ ದಿ ಎಂಡ್ ಆಫ್ ದ ಡೇ ಅದು ಪಬ್ಲಿಕ್ ದುಡ್ಡು, ಅದನ್ನ ಕೇಳೋ ಹಕ್ಕು ನಮಗಿದೆ ಅಲ್ವಾ? ನಿಜ, ಅದನ್ನ ನಾವು ಕೇಳಲೇಬೇಕಾಗತ್ತೆ. ಅಂದ್ರೆ ತುಂಬಾ ಒಳ್ಳೊಳ್ಳೆ ಮಠಗಳು ಬರೀ ಧಾರ್ಮಿಕ ಸಂಸ್ಥೆಗಳಲ್ಲ, ಬಟ್ ಬಹಳ ಒಳ್ಳೆ ಕೆಲಸಗಳು ಮಾಡ್ತಾ ಇವೆ. ಎಲ್ಲಾ ಮಠನೂ ಹಾಗೆ ಅಂತ ಹೇಳ್ತಾ ಇಲ್ಲ. ಆದ್ರೆ ನೀವು ಕೊಡ್ತಾ ಇರೋದು ಯಾರ್ಗೆ ಯಾರಿಗಲ್ಲ ಅನ್ನೋದು ನಮಗೆ ಹೇಗೆ ಗೊತ್ತಾಗತ್ತೆ? ವರ್ಕ್ ಎಕ್ಸಿಕ್ಯೂಷನ್ ನ ಯಾರು ನೋಡ್ತಾ ಇದ್ದೀರಾ? ಯಾರಾದ್ರೂ ಒಬ್ರು ಮಾನಿಟರ್ ಮಾಡ್ಬೇಕಲ್ವಾ? ಅಲ್ಲಿ ಕೊಟ್ಟಿರೋ ದುಡ್ಡಿಗೆ ಕೊಟ್ಟುಬಿಟ್ಟ ಮೇಲೆ ಕೆಲಸ ಮುಗೀತು ಅಲ್ಲ, ಅಲ್ಲಿ ಕೆಲಸ ಆಗ್ತಾ ಇದೆಯಾ, ಏನ್ ಆಗ್ತಾ ಇದೆ, ಕೊಟ್ಟಿರೋ ದುಡ್ಡು ಎಲ್ಲಿ ಹೋಯ್ತು, ಲೆಕ್ಕಾಚಾರ ಆಯ್ತು, ಎಷ್ಟ್ ಜನಕ್ಕೆ ಒಳ್ಳೇದಾಯ್ತು, ಎಷ್ಟ್ ಜನಕ್ಕೆ ಕೆಟ್ಟದಾಯ್ತು, ಇದನ್ನೂ ಒಂದು ಜವಾಬ್ದಾರಿಯಾಗಿ ತಗೋಬೇಕೆ ಹೊರತು ಸುಮ್ನೆ ದುಡ್ಡು ಕೊಟ್ಬಿಟ್ಟು ಲೆಕ್ಕ ಮುಗೀತು ಅಂತ ಕೂತ್ಕೊಳ್ಳಕ್ ಸಾಧ್ಯ ಇಲ್ಲ. ಅದು ತಪ್ಪಾಗತ್ತೆ. ಎಸ್, ಹಾಗಾದ್ರೆ ತಾವು ಹೇಳೋ ಪ್ರಕಾರ ಏನು ಅಂತಂದ್ರೆ, ತಾವು ಹೇಳೋ ಪ್ರಕಾರ ದುಡ್ಡು ಕೊಡಿ, ಆದ್ರೆ ಆ ದುಡ್ಡಿಗೆ ಸರಿಯಾಗಿ ಏನು ಕೆಲಸ ಕಾರ್ಯಗಳಾಗಿದೆ ಅದನ್ನೂ ಕೂಡ ಜನರ ಮುಂದಿಡಿ ಅಂತ ಇರ್ತಾವು. ದುಡ್ಡು ಕೊಡಿ ಅಂತಾನು ನಾನು ಹೇಳ್ತಾ ಇಲ್ಲ. ಅರ್ಹತೆ ಇರೋರ್ಗ್ ದುಡ್ಡು ಕೊಡಿ, ಕೆಲಸ ಮಾಡ್ತಾ ಇರೋರ್ಗ್ ದುಡ್ಡು ಕೊಡಿ, ಸಾಬೀತು ಮಾಡಿರೋರ್ಗ್ ದುಡ್ಡು ಲೆಕ್ಕ ಕೊಡಿ. ಸುಮ್ನೆ ಏಕಾಏಕಿ ಸುಮ್ನೆ ಮಠಗಳಿಗೆ ಅಂದ್ರೆ ತುಂಬಾ ಜನ ಮಠಗಳಲ್ಲಿ ಒಳ್ಳೆ ಜನಗಳಿದ್ದಾರೆ, ಆದ್ರೆ ತುಂಬಾ ಮಠಗಳು ಗೊತ್ತಿಲ್ದಲೇ ಇರೋಂಗೆ ತುಂಬಾ ಅಡ್ಡ ಕೆಲ್ಸಗಳು ಮಾಡ್ತವೆ, ಕೆಲ್ಸಗಳು ಮಾಡ್ತಾ ಇಲ್ಲ. ಎಸ್ ಸುಷ್ಮಾ, ಮತ್ತಷ್ಟು ನಿಮ್ಮ ಜೊತೆಗೆ ಅಷ್ಟು ದುಡ್ಡು ಕೊಡೋದು ಏನ್ ಅರ್ಥ ಅನ್ನೋದಷ್ಟೇ. ಓಕೆ, ಫೈನ್ ಸುಷ್ಮಾ, ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸೊ ಇನ್ನಷ್ಟು ಮಾತಾಡೋಣ. ಸಂತೋಷ್ ಜಿ ನಂತರ ಕೇಳೋಣ. ಹೊರಟ್ಟಿ ಅವರು ಮತ್ತು ದಿವಾಕರ್ ಕೂಡ ನಮ್ಮ ಜೊತೆಗೆ ಸ್ವಲ್ಪ ಜಾಯ್ನ್ ಆಗ್ತಾ ಇದ್ದಾರೆ. ಅವರ ಅನಿಸಿಕೆ ಅಭಿಪ್ರಾಯವನ್ನು ಕೇಳೋಣ. ಆದರೆ ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.